ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆಗೋಯ್ತು ವಿಡಿಯೋ ಮಾಡಿದ್ದೆ, ಆದರೆ ಹಾಕೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸ್ಕೂಲ್ ರಜಾ ಇದ್ದಿದ್ದರಿಂದ ಊರು ಅಲ್ಲಿ ಇಲ್ಲಿ ಅಂತ ಹೋಗ್ತಾಯಿದ್ವಿ. ಇದು ನಾನು ನನ್ನ ಫ್ರೆಂಡ್ಸ್ ಎಲ್ಲ ರೆಸಾರ್ಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಹೋಗಿದ್ವಿ. ಅದು ಸೂಲಿನ್ ರೆಸಾರ್ಟು, ದೊಡ್ಡ ಆಲದ ಮರ ಅಲ್ಲಿ ಬರುತ್ತೆ. ತುಂಬ ದಿನದಿಂದ ರೆಸಾರ್ಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಹೋಗೋಕ್ಕೆ ಆಗಿರಲಿಲ್ಲ. ಲಾಸ್ಟ್ ಫೈನಲಿ ನಾವು 10 ಜನದಲ್ಲಿ 4 ಜನ ಓಕೆ ಮಾಡ್ಕೊಂಡು ಹೋದ್ವಿ. ಜೊತೆಗೆ ನಮ್ಮ ಗಾನನೂ ಕರ್ಕೊಂಡು ಹೋಗಿದ್ವಿ. 4 ಜನ ಎಂಜಾಯ್ ಮಾಡೋಕ್ಕೆ ಕಷ್ಟ ಆಗಲಿಲ್ಲ, ಮಾಡಿದ್ವಿ. ಆದ್ರೂ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಲ್ಲಿಗೆ ಹೋಗಿದ್ವಿ. ಓಕೆ, ಚೆನ್ನಾಗಿದೆ. ನಾವು ಯಾರೂ ಅಷ್ಟು ಗೇಮ್ಸ್ ಆಡಲ್ಲ, ಅದರಿಂದ ಲಿಮಿಟೆಡ್ ಗೇಮ್ಸ್ ಆಡಿ ಮತ್ತು ಜಾಸ್ತಿ ಟೈಮ್ ಪೂಲಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ಪೂಲು ಮತ್ತು ರೈನ್ ಡ್ಯಾನ್ಸ್ ಎಲ್ಲ ಚೆನ್ನಾಗಿತ್ತು. ಅದು ನಾವು ಹೋಗಿದ್ದು ಮಂಡೇ ಆಗಿದ್ದರಿಂದ ಮಂಡೇ 23rd ಅನಿಸುತ್ತೆ. ಇನ್ನು ಕ್ರಿಸ್ಮಸ್ ಹಾಲಿಡೇ ಬಂದಿರಲಿಲ್ಲ, ಅದರಿಂದ ರಶ್ ಇರಲಿಲ್ಲ. ಓಕೆ, ಚೆನ್ನಾಗಿತ್ತು. ಒನ್ ಟೈಮ್ ಹೋಗ್ಬೋದು. ಅಲ್ಲಿ ಸ್ವಲ್ಪ ಗೇಮ್ಸ್ ಏನೇನೋ ಇತ್ತು ಅದೆಲ್ಲ ಆಡಿದ್ವಿ. ಚಿಕ್ಕ ಮಕ್ಳ ಥರ ಎಲ್ಲ ಉಯ್ಯಾಲೆ ಅದು ಇದು ಎಲ್ಲ ಆಡಿಕೊಂಡು ಪೂಲಲ್ಲೆಲ್ಲ ಆಡಿದ್ವಿ. ನೋಡಿ, ಹೀಗಿದೆ ರೆಸಾರ್ಟು. ಚೆನ್ನಾಗಿದೆ. ನಮಗೆ ತುಂಬ ದೂರ ಆದರೆ ಮತ್ತೆ ಹೋಗಿ ಬರೋ ಕಷ್ಟ ಅಂದ್ಬಿಟ್ಟು ನಿಯರ್ ಬೈ ಅಂತ ನೋಡಿದ್ವಿ. ನಮಗಿದು ಓಕೆ ಅನ್ನಿಸ್ತು. ನಾಯಿ ಮರಿನೂ ಸಾಕಿದ್ದಾರೆ ನೋಡಿ, ನಾಯಿ ಮತ್ತು ಪಾರಿವಾಳ ಎಲ್ಲ ಇತ್ತು. ನಾವು ಒಂದು 2 ಇಯರ್ಸಿಂದ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿ ಹೋಗೋಕ್ಕಾಗಿಲ್ಲ. ಇವರೇ ನೋಡಿ ನನ್ನ ಫ್ರೆಂಡ್ಸು. ಒಟ್ಟು 4 ಜನ ಹೋಗಿದ್ದು. ಇನ್ನೂ ಕೆಲವರು ಏನೇನೋ ಬೇರೆ ರೀಸನ್ ಹೇಳಿದ್ರು, ಅಷ್ಟು ದೂರ ಮತ್ತು ಅವರಿಗೆ ಬೇರೆ ಕೆಲಸ ಇತ್ತು ಅಂದ್ಬಿಟ್ಟು ಬರಲಿಲ್ಲ. ಅದಕ್ಕೋಸ್ಕರ ನಾವೇ 4 ಜನ ಹೋದ್ವಿ. ಆದರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸಣ್ಣ ಮಕ್ಳ ಥರ ಉಯ್ಯಾಲೆ ಎಲ್ಲ ಆಡಿಕೊಂಡು ಎಲ್ಲ ಬಂದ್ವಿ. ಇದು ನಮ್ಮ ಈ ಇಯರು 2024 ಲಾಸ್ಟ್ ಟ್ರಿಪ್ಪು ಆಗಿದ್ದರಿಂದ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದ್ರ ಜೊತೆ ಗಾನ ಇದ್ಲು, ಅವಳು ಎಂಜಾಯ್ ಮಾಡಿದ್ಲು. ಓಕೆ, ಬ್ರೇಕ್ಫಾಸ್ಟ್ ಎಲ್ಲ ಚೆನ್ನಾಗಿತ್ತು ಮತ್ತು ಲಂಚು ಚೆನ್ನಾಗಿತ್ತು. ನೋಡಿ, ನಾನು ಗೇಮ್ಸ್ ಆಡಿದೆ, ಆದರೂ ಭಯ ಇತ್ತು. ಅದ್ರ ಮೇಲೆಲ್ಲ ನಡ್ಕೊಂಡು ಹೋಗ್ಬೇಕಲ್ಲ, ಇದು ಫಸ್ಟ್ ಟೈಮು. ಯಾವಾಗೂ ನೋಡ್ತಾ ಇದ್ದೆ, ನಾನೇನು ಆಡೋಕ್ಕೆ ಹೋಗ್ತಾ ಇರಲಿಲ್ಲ. ಈ ಸಲ ಸುಮ್ಮನೆ ಟ್ರೈ ಮಾಡಿದ್ವಿ. ರಶ್ ಏನು ಇರಲಿಲ್ಲಲ್ಲ, ನಾವೇ ಅನ್ನೋದಕ್ಕೋಸ್ಕರ ನಾನು ಇದನ್ನು ಫುಲ್ ಕಂಪ್ಲೀಟ್ ಮಾಡಲಿಲ್ಲ. ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಅದು ಅರ್ಧಕ್ಕೆ ಹೋಗ್ಬಿಟ್ಟು ವಾಪಸ್ ಬಂದೆ. ಇನ್ನೊಬ್ಬರು ಫ್ರೆಂಡ್ ಮಾತ್ರ ಅವರು ಆಡಲಿಲ್ಲ, ವೀಡಿಯೋ ಮಾಡ್ತಾಯಿದ್ರು. ನಾವೆಲ್ಲ ಹೋದ್ವಿ. ಅಯ್ಯೋ, ತುಂಬಾ ಕಷ್ಟ ಇದೆ, ಮಾಡೋಕ್ಕಾಗಲ್ಲ. ಹಂಗೆ ನೋಡಿದ್ರೆ ಗೊತ್ತಾಗುತ್ತೆ, ಮಾಡಿಬಿಡ್ಬೋದು ಅಂತ. ಅಲ್ಲಿ ಅದ್ರ ಮೇಲೆ ನಡಿಬೇಕಾದ್ರೆ ತುಂಬಾ ಭಯ ಆಗುತ್ತೆ. ಆಮೇಲೆ ನನಗೆ ಅದು ಮಾಡಿದಾಗ ಏನು ಅನಿಸಿಲ್ಲ. ನೆಕ್ಸ್ಟ್ ಡೇ ಫುಲ್ ಬ್ಯಾಕ್ ಪೇಯ್ನ್ ಎಲ್ಲ ಬಂದುಬಿಡ್ತು, ಕೈ ಎಲ್ಲ ತುಂಬ ಪೇಯ್ನ್ ಇತ್ತು. 2 ಡೇಸ್ ಕಡಿಮೆನೇ ಆಗಲಿಲ್ಲ. ಓಕೆ, ಚೆನ್ನಾಗಿದೆ. ಕೆಲವು ಚಿಕ್ಕದು ಆಡ್ಬೋದು. ಎಲ್ಲ ಆಡಿ ಎಂಜಾಯ್ ಮಾಡಿದ್ವಿ. ನೋಡಿ, ಇದೆಷ್ಟು ಶೇಕ್ ಆಗ್ತಾಯಿದೆ ಅಂದರೆ ಇಲ್ಲಿ. ಅದಂತೂ ತುಂಬಾ ಭಯ ಆಗ್ತಿತ್ತು. ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಹೆಂಗೆ ಹೋಗಬೇಕು ಏನು ಅಂತ. ಅದು ಕೈಗೆ ಹಾಕಿರೋ ಗ್ಲೌಸೇ ಜಾರ್ತಾ ಇತ್ತು, ವಯರಲ್ಲ, ಅದು ಪೇಯ್ನು. ನೋಡಿ, ನನ್ನ ಫ್ರೆಂಡ್ಸು ಬರ್ತಾಯಿದ್ದಾರೆ, ಅವ್ರಿಗೂ ಕಷ್ಟ. ಅವರಂತೂ ಫುಲ್ ಬರಲೇ ಇಲ್ಲ, ಅರ್ಧನೇ ಸ್ಟಾಪ್ ಮಾಡಿಬಿಟ್ರು. ಇದೇನೆಂದರೆ ಅಲ್ಲಿ ಸ್ಟೆಪ್ಸ್ ಇರುತ್ತೆ, ಅಲ್ಲಿವರೆಗೂ ಕಂಪ್ಲೀಟ್ ಮಾಡಿದ್ರೆ, ಬೇಡ ಅಂದರೆ ಇಳಿದು ಬಂದುಬಿಡ್ಬೋದು. ಸ್ಟೆಪ್ ಇಲ್ಲದೆ ಇರೋವರೆಗೂ ಹೋಗ್ಬಿಟ್ರಂತೂ ಮತ್ತೆ ಈ ಕಡೆ ವಾಪಸ್ ಬರಬೇಕು, ಇಲ್ಲ ನೆಕ್ಸ್ಟ್ ಗೇಮ್ ಆಡಬೇಕು, ಆ ಥರ ಇತ್ತು. ನಾನು ಹೋಗಿ ಅರ್ಧ ವಾಪಸ್ ಬಂದುಬಿಟ್ಟೆ. ಇದು ನೋಡಿ, ಇದು ಓಕೆ, ಪರವಾಗಿಲ್ಲ, ಇದು ಚೆನ್ನಾಗಿದೆ. ತುಂಬಾ ಖಾಲಿ ಇತ್ತು, ಯಾರೂ ಇರಲಿಲ್ಲ. 1-2-3 ಫ್ಯಾಮಿಲಿ ಅಷ್ಟೇ ಇದ್ದಿತ್ತು. ಸ್ಟೇನೂ ಮಾಡ್ಬೋದು, ಇಲ್ಲಿ ಸ್ಟೇ ಆಪ್ಷನ್ನು ಇದೆ ಮತ್ತು ರೆಸ್ಟೋರೆಂಟು ಇದೆ. ನಾವು ಬೆಳಗ್ಗೆ 9 o'clock ಎಲ್ಲ ರೀಚ್ ಆಗಿತ್ತು. ಮತ್ತು ಅಲ್ಲಿ ಬೆಳಗ್ಗೆ ಇಡ್ಲಿ, ಚಿತ್ರಾನ್ನ ಮತ್ತು 1-2-3 ಥರ ತಿಂಡಿ ಇತ್ತು. ಕೇಸರಿ ಭಾತ್ ಎಲ್ಲ ಇತ್ತು. ಫುಡ್ ಎಲ್ಲ ಚೆನ್ನಾಗಿತ್ತು. ಇದು ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಕೆಲವು ಗೇಮ್ಸ್ ಎಲ್ಲ ಆಡಿದ್ವಿ. ನೋಡಿ, ಗಾನ ಟ್ರೈ ಮಾಡ್ತಿದ್ದಾಳೆ. ಅವಳಿಗಿದೆಲ್ಲ ಪ್ರಾಕ್ಟೀಸ್ ಇದೆ, ಯಾಕೆಂದರೆ ಅವಳು ಹೋಗಿದ್ದ ಕಡೆ ಎಲ್ಲ ಈ ಥರ ಗೇಮ್ಸ್ ಇದ್ದರೆ ಅವಳು ಟ್ರೈ ಮಾಡ್ತಾಳೆ. ಇದು ನೋಡಿ, ನನಗೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಈ ಥರ ಹೋಗಿ ಅಂತ. ಓಕೆ, ಸ್ವಲ್ಪ ಆಡ್ಬೋದು, ಎಲ್ಲ ಗೇಮ್ಸು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಇದೆಲ್ಲ ಗೇಮ್ಸ್ ಎಲ್ಲ ಆಡಾದ್ಮೇಲೆ ಮತ್ತು ನಾವು ಒಂದು ರೌಂಡು ಸುಮ್ಮನೆ ಅಲ್ಲಿ
ರೆಸಾರ್ಟ್ ಎಲ್ಲ ರೌಂಡ್ ಹೊಡಿಯೋಣ ಅಂತ ಹೋದ್ವಿ. ಮತ್ತು ಅಲ್ಲೆಲ್ಲ ಕೆಲವು ಫೋಟೋ ಶೂಟ್ಸ್ ಅಂತೆಲ್ಲ ಮಾಡ್ಕೊಂಡ್ವಿ. ಖಾಲಿ ಇದ್ದಿಂದ ನಮಗೇನು ಅನ್ನಿಸ್ಲಿಲ್ಲ. ಇದಿದ್ರೆ ಆ ಥರ ಎಲ್ಲ ಫ್ರೀಯಾಗಿ ಫೋಟೋ ತೆಕ್ಕೊಂಡೆಲ್ಲ ಓಡಾಡೋಕ್ಕಾಗ್ತಿರ್ಲಿಲ್ಲ. ಮತ್ತು ಕ್ರಿಕೆಟ್ ಆಡಿದ್ವಿ, ಚೆನ್ನಾಗಿತ್ತು ಕ್ರಿಕೆಟ್ ಆಡಿದ್ದು. ಏನಂದರೆ ಅಲ್ಲಿ ಬಾಲ್ ಬೇಕಂದರೆ ನಾವು 100 ರೂಪೀಸ್ ಕೊಟ್ಟು ತೊಗೊಂಬರಬೇಕು. ಮತ್ತು ವಾಪಸ್ ರಿಟರ್ನ್ ಕೊಟ್ಟಾಗ ಅವರು ನಮ್ಗೆ ಅಮೌಂಟ್ ಕೊಡ್ತಾರೆ. ಇದಕ್ಕೆ 1200 ಆಗಿತ್ತು ಡೇ ಔಟಿಂಗ್ ಅಂತ. ಬ್ರೇಕ್ಫಾಸ್ಟು, ಲಂಚು, ಈವ್ನಿಂಗ್ ಸ್ನ್ಯಾಕ್ಸು, ಗೇಮ್ಸು ಎಲ್ಲ ಇನ್ಕ್ಲೂಡ್ ಆಗಿತ್ತು. ಏನೋ ಒಂಥರ ಸಣ್ಣ ಮಕ್ಳ ಥರ ಎಂಜಾಯ್ ಮಾಡಿದ್ವಿ. ಕೇರಮ್ಮು ಎಲ್ಲ ಆಡಿದ್ವಿ. ಮತ್ತು ನೋಡಿ ಪೂಲಲ್ಲಂತೂ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಯಾಕೆ ಅಂದರೆ ಬೇರೆ ಯಾರೂ ಇರಲಿಲ್ಲ. ನಾವೇ 5 ಜನ ಪೂಲಲ್ಲಿ ಆಟ ಆಡ್ತಿದ್ದರಿಂದ ನಮಗೇನು ಅಂದರೆ ಇರಿಟೇಷನ್ ಅನ್ನಿಸ್ಲಿಲ್ಲ ಬೇರೆಯವ್ರು ಇದ್ದಾರೆ ಅಂದ್ಬಿಟ್ಟು. ಯಾರೋ 1-2 ಫ್ಯಾಮಿಲಿ ಇದ್ದಿದ್ದು ಅಷ್ಟೇ. ಬಿಟ್ಟರೆ ಅದು ಮುಗಿಸ್ಕೊಂಡು ರೈನ್ ಡ್ಯಾನ್ಸ್ಗೆ ಹೋದ್ವಿ. ಅವ್ರಿಗೆ ಹೇಳಿದ್ವಿ ವೀಡಿಯೋ ಮಾಡೋಕ್ಕೆ. ನನಗೆ ಡ್ಯಾನ್ಸ್ ಬರಲ್ಲ, ಆದರೂ ಏನೋ ಟ್ರೈ ಮಾಡ್ತಿದ್ದೀನಿ. ಇದು ಫಾಸ್ಟಾಗಿ ಹಾಕಿರೋದ್ರಿಂದ ನಿಮಗೆ ಫಾಸ್ಟಾಗಿ ತೋರಿಸ್ತಾ ಇದೆ ನೋಡಿ. ಅವರೇ 1-2 ಫ್ಯಾಮಿಲಿ ಇದ್ದರು ಅಷ್ಟೇ. ಬಿಟ್ಟರೆ ಅಂದರೆ ಏನಂದರೆ ಆ ರೈನ್ ಡ್ಯಾನ್ಸಲ್ಲಿ ಮೇಲೆ ನೀರು ತುಂಬ ದಪ್ಪ ಬೀಳ್ತಾ ಇದ್ದಿದ್ದರಿಂದ ನಮಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಆಡೋಕ್ಕೆ. ಅದಾದಮೇಲೆ ನಾವು ಪೂಲಿಗೆ ಬಂದ್ವಿ. ಮತ್ತೆ ಒಂದು ರೌಂಡ್ ಆಡೋಣ ಅಂತ. ಈ ಪೂಲಲ್ಲಿ ನಾವು ಅಲ್ಲಿ ಆಡಿ ಬಂದಮೇಲೆ ಪೂಲಲ್ಲಿ ನೀರು ಬೆಚ್ಚಗೆ ಅನ್ನಿಸ್ತಾ ಇತ್ತು. ಅದೆಲ್ಲ ಮುಗಿಸಿ ತುಂಬ ಹೊತ್ತಿದ್ವಿ ಪೂಲಲ್ಲಿಯೇ 1 ಅವರ್ 2 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಊಟ ಎಲ್ಲ ಮಾಡಾದಮೇಲೆ ನಾವು ಪೂಲಿಗೆ ಬಂದಿದ್ದು. ಲಂಚದು ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಲಂಚು ವೆಜ್ ಆ್ಯಂಡ್ ನಾನ್ ವೆಜ್ ಇತ್ತು. ನಮ್ಮ ಫ್ರೆಂಡ್ಸ್ ಅದರಲ್ಲಿ ಕೆಲವರು ನಾನ್ ವೆಜ್ಜು ಇದ್ದಾರೆ, ವೆಜ್ಜು ಇದ್ದಾರೆ. ಎಲ್ಲ ಮುಗಿಸಾದ್ಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತೇಳಿ ಅದೇನೋ ಆಲೂಗೆಡ್ಡೆ ಚಿಪ್ಸ್ ಥರ ಕೊಟ್ಟಿದ್ದರು. ಮತ್ತು ಟೀ, ಕಾಫಿ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಇದೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ 5:30 ಆಗಿತ್ತು. ನಾವು ಮನೆಗೆ ಬಂದಾಗ 8 o'clock. ಫುಲ್ ಟ್ರಾಫಿಕ್ಕು. ಬೆಳಗ್ಗೆ ಟ್ರಾಫಿಕ್ ಇರಲಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.